ಹಿರಿಯರೇ, ಇದು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾವು ಜಾತ್ರಾ ಗೌಡರು ಹಿರಿಯರಂತ ಪಾಟೀಲ್ ಅವರು, ಯಾಕಂದ್ರೆ ಏನ್ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾವು ಜಾತ್ರಾ ಮಹೋತ್ಸವ ತಾವು ಮಾಡ್ತಾ ಇದ್ರಿ. ತಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಬರಬೇಕು, ಪಾರ್ವತಿ ಪರಮೇಶ್ವರ ಪಾಲ್ಗೊಂಡು ತಾವು ಕೂಡ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಮ್ಮ ನೂರಂದಪ್ಪ ಪಾಟೀಲ್ ಹಿಡಿದು ಎಲ್ಲರೂ ಕೂಡ ದೂರವಾಣಿ ಮೂಲಕ ಫೋನ್ ಮಾಡಿ ನೀವು ಬರಬೇಕು ಅಂದಾಗ ಬಹಳ ಸಂತೋಷದಿಂದ ಅವ್ರು ಹೇಳಿದಾಗೆ ಸುಮಾರು ವರ್ಷಗಳಿಂದ ನಾನು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದೆ. ನಾವು ಬಂದಾಗೆಲ್ಲ ತಾವು ಬಹಳಷ್ಟು ಇದ್ರೆ ನಾನು ಕೇಳಿದ್ರೆ ಯಾಕೆ ಸರ್ ಈ ಸಲ ಜನ ಕಡಿಮೆ ಇದ್ದಾರೆ, ಸ್ವಲ್ಪ ಜನ ಊಟಕ್ಕೆ ಹೋಗಿದ್ದಾರೆ, ಇಲ್ಲ ಅದು ಆರ್ಕಿಟೆಕ್ಚರ್ ಏನಿದೆ ನಾಳೆ ಇದೆ, ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ನಮ್ಮ ಪಾಟೀಲ್ರು ಹೇಳಿದ್ರು. ಪರವಾಗಿಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ತಾವೆಲ್ಲರೂ ಕೂಡ ಪ್ರತಿ ವರ್ಷ ನಾವೆಲ್ಲ ಶುರು ಬಂದಾಗ ಇಷ್ಟೊಂದು ಜನರು ಬರ್ತಾ ಇದ್ದಿಲ್ಲ, ಮತ್ತೆ ಇಲ್ಲಿ ಬರೋಕ್ಕೂ ಅಷ್ಟು ವ್ಯವಸ್ಥೆ ಇರಲಿಲ್ಲ. ನಾವೆಲ್ಲ ಬಂದಾಗೆ ಈ ರೋಡ್ ಹಾಕ್ಬೇಕು ಅಂತ ತಮ್ಮ ಊರಿನವರ ಒಂದು ಇಚ್ಛೆ ಆಶೆ ಇತ್ತು. ಆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 40-45 ಲಕ್ಷ ಬಿಡುಗಡೆ ಮಾಡಿ ಆ ಸಿಸಿ ರೋಡ್ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಆ ಸಮಯದಲ್ಲಿ ಆಗಿದೆ. ಇವತ್ತಿನ್ನೂ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ಇವತ್ತು ಇಲ್ಲೂ ಕೂಡ ಕಲ್ಯಾಣ ಮಂಟಪ ಆಗ್ತದ ಅಂತ ಯಾಕೋ ಏನಾದ್ರದ್ದು ಬಂದಿಲ್ಲ ಸಮಯ. ವೀರೇಶ್ ಅವರೇ, ಇನ್ನಾದ್ರೂ ಯಾಕೋ ಬಂದಿಲ್ಲ. ನಾವೆಲ್ಲ ರಾಜಕೀಯ ಜನಪ್ರತಿನಿಧಿಗಳು ಬಂದು ನಾವೆಲ್ಲ ಭರವಸೆ ಕೊಡ್ತಾ ಇದೀವಿ, ಇನ್ನಾದ್ರೂ ಪ್ರಾರಂಭ ಆಗಿಲ್ಲ. ಆಗ್ಬೇಕು, ಆಗ್ತದ ಅಂತ ನಾವು ಕೂಡ ನಿಮ್ ಜೊತೆ ನಿರೀಕ್ಷೆಯಲ್ಲಿ ಇದೀವಿ. ಯಾಕಂದ್ರೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲರ ಆಶೆ ಏನಿದೆ, ಆ ಸರ್ಕಾರ ಈ ಸರ್ಕಾರ, ಆ ಶಾಸಕರು ಈ ಶಾಸಕರು ಅಂತಲ್ಲ, ಯಾರೇ ಇದ್ರು ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಫಂಡ್ ಮೇಲೆ ನಾವೆಲ್ಲ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಜೊತೆಗೂಡಬೇಕಾಗ್ತದೆ. ಇವತ್ತು ಅದರಲ್ಲಿ ಇಲ್ಲಿ ಬರ್ತಕ್ಕಂಥ ಅನುದಾನ, ಆ ಅನುದಾನದಲ್ಲಿ ಇಲ್ಲಿ ಕಲ್ಯಾಣ ಮಂಟಪ ಇವತ್ತು ನಿಮ್ಮೆಲ್ಲರ ಬಹಳ ದಿವಸ ಇಟ್ಕೊಂಡು ಬೇಡಿಕೆ ಇದೆ. ಯಾಕಂದ್ರೆ ಪ್ರತಿ ವರ್ಷ ಬಹಳಷ್ಟು ಜನ ಬರ್ತಾ ಇದಾರ, ಸೇರ್ತಾ ಇದಾರ, ಇಲ್ಲಿ ಆಗ್ಬೇಕು ಅಂತ ನಿಮ್ಮೆಲ್ಲರ ಇಚ್ಛೆ ಇದೆ. ಅದು ಬರ್ತಕ್ಕಂಥ ದಿನದಲ್ಲಿ ಪ್ರಾರಂಭ ಆಗ್ಬಹುದು ಅಂತ ನಾನು ನಿಮ್ ಜೊತೆಯಲ್ಲಿ ನಿರೀಕ್ಷೆಯಲ್ಲಿ ಇರ್ತೀನಿ. ಇವತ್ತು ನನ್ನನ್ನು ಕರೆದಿದ್ರ ನಮ್ಮ ಜೊತೆಯಲ್ಲಿ ಎಲ್ಲ ಗೌರವಾನ್ವಿತ ಪೌರಸಭೆಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಯುವಕ ಸ್ನೇಹಿತರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅದರ ಸಲುವಾಗಿ ತಾವು ಸದಾ ನಿಮ್ ಪ್ರೀತಿ ವಿಶ್ವಾಸ ನಮ್ಮಾಗಿರ್ಲಿ. ಯಾವಾಗಲೂ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಪಾಲ್ಗೊಂಡು ಈ ಒಂದು ಪಾರ್ವತಿ ಪರಮೇಶ್ವರ ಒಂದು ಆಶೀರ್ವಾದ ಪಡೆದುಕೊಳ್ತಕ್ಕಂಥದ್ದು ನನಗೂ ಕೂಡ ತಾವು ಅನುವು ಮಾಡಿಕೊಟ್ಟಿದ್ರಿ. ತಮ್ಗೆಲ್ಲ ಮುಸ್ತರಿ ಗ್ರಾಮಸ್ಥರಿಗೆ, ಮುಖಂಡರಿಗೆ, ತಮ್ಗೆಲ್ಲರಿಗೆ ನಾನು ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಮ್ಮ ಸಹಕಾರ, ತಮ್ಮ ಪ್ರೀತಿ ವಿಶ್ವಾಸ ಅದೇ ರೀತಿ ನಮ್ಮಾಗಿರ್ಲಿ ಅಂತ ನಾನು ಕೇಳಿ ನನ್ನ ಕರೆದು ನಾಲ್ಕು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಸಲುವಾಗಿ ತಮಗೆಲ್ಲರಿಗೂ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿ ನಾನು ನಾಲ್ಕು ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.